ನಮಸ್ಕಾರ ವೀಕ್ಷಕರೇ. ಇದು ಇಂದಿನ ದಿನಗಳಲ್ಲಿ ಲಕ್ಷಾಂತರ ಜನರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಮಾಹಿತಿ. ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಸಂದರ್ಭಗಳು ಬರುತ್ತವೆ. ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರಬಹುದು, ಮನೆಯಲ್ಲಿನ ಆಕಸ್ಮಿಕ ಖರ್ಚಿರಬಹುದು, ಮಕ್ಕಳ ಶಿಕ್ಷಣ ಶುಲ್ಕವಾಗಿರಬಹುದು, ಉದ್ಯೋಗ ಸಂಬಂಧಿತ ಅಗತ್ಯವಾಗಿರಬಹುದು ಅಥವಾ ಯಾವುದೇ ವೈಯಕ್ತಿಕ ಸಂಕಷ್ಟವಾಗಿರಬಹುದು. ಇಂತಹ ಸಂದರ್ಭಗಳಲ್ಲಿ ಹಣದ ಅವಶ್ಯಕತೆ ತಕ್ಷಣ ಎದುರಾಗುತ್ತದೆ. ಆದರೆ ಎಲ್ಲರಿಗೂ ಬ್ಯಾಂಕ್ನಲ್ಲಿ ದೊಡ್ಡ ಉಳಿತಾಯ ಇರುವುದಿಲ್ಲ, ಸಂಬಂಧಿಕರಿಂದ ಕೂಡ ಕೂಡಲೇ ಹಣ ಸಿಗುವುದಿಲ್ಲ ಮತ್ತು ಪರಂಪರಾಗತ ಸಾಲ ವಿಧಾನಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಇಂತಹ ಸಂದರ್ಭದಲ್ಲಿ ತ್ವರಿತವಾಗಿ ಹಣ ಪಡೆಯುವ ಒಂದು ವಿಧಾನವಾಗಿ ಪ್ಯಾನ್ ಕಾರ್ಡ್ ಆಧಾರಿತ ವೈಯಕ್ತಿಕ ಸಾಲಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿವೆ. ಪ್ಯಾನ್ ಕಾರ್ಡ್ ಎಂದರೆ ಕೇವಲ ಆದಾಯ ತೆರಿಗೆ ಇಲಾಖೆಯೊಂದಿಗಿನ ದಾಖಲೆ ಮಾತ್ರ ಎಂದು ಹಲವರು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಪ್ಯಾನ್ ಕಾರ್ಡ್ ಇಂದು ದೇಶದ ಹಣಕಾಸು ವ್ಯವಸ್ಥೆಯೊಂದಿಗಿನ ಅತ್ಯಂತ ಪ್ರಮುಖ ಗುರುತುಪತ್ರವಾಗಿದೆ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ದೊಡ್ಡ ಮೊತ್ತದ ವ್ಯವಹಾರಗಳು, ವಿಮಾ ಪಾಲಿಸಿಗಳು, ಮ್ಯೂಚುವಲ್ ಫಂಡ್ ಹೂಡಿಕೆ, ಷೇರು ಮಾರುಕಟ್ಟೆ ವ್ಯವಹಾರ, ಆಸ್ತಿ ಖರೀದಿ ಮತ್ತು ಮಾರಾಟ, ವಾಹನ ಖರೀದಿ, ಚಿನ್ನಾಭರಣಗಳ ಖರೀದಿ, ಸಾಲಗಳ ಅರ್ಜಿ, ಕ್ರೆಡಿಟ್ ಕಾರ್ಡ್ ಪಡೆಯುವುದು ಇವೆಲ್ಲವೂ ಪ್ಯಾನ್ ಕಾರ್ಡ್ ಇಲ್ಲದೆ ಅಸಾಧ್ಯ. ಸರ್ಕಾರ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರುವುದು ಕಡ್ಡಾಯಗೊಳಿಸಿರುವುದು ಕೂಡ ಈ ದಾಖಲೆಯ ಮಹತ್ವವನ್ನು ತೋರಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕುಗಳು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಲ ಮಂಜೂರಾತಿ ಪ್ರಕ್ರಿಯೆಯನ್ನು ಬಹಳ ಸರಳಗೊಳಿಸಿವೆ. ಈಗ ನೀವು ಶಾಖೆಗೆ ಹೋಗಿ ದಿನಗಟ್ಟಲೆ ಸಾಲಕ್ಕಾಗಿ ಓಡಾಡಬೇಕಾದ ಅವಶ್ಯಕತೆಯಿಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಕೆಲವು ಮೂಲಭೂತ ದಾಖಲೆಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕವೇ ಸಾಲಕ್ಕೆ ಅರ್ಜಿ ಸಲ್ಲಿಸಿ, ಅರ್ಹತೆ ಇದ್ದರೆ ಕೇವಲ ಕೆಲವು ಗಂಟೆಗಳಲ್ಲೇ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆಯುವ ಅವಕಾಶ ಲಭ್ಯವಾಗಿದೆ. ಇದನ್ನೇ ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್ ಆಧಾರಿತ ತ್ವರಿತ ವೈಯಕ್ತಿಕ ಸಾಲ ಎಂದು ಕರೆಯಲಾಗುತ್ತದೆ. ಈ ರೀತಿಯ ಸಾಲದಲ್ಲಿ ಸಾಮಾನ್ಯವಾಗಿ 50,000 ರೂಪಾಯಿಯಿಂದ ಆರಂಭಿಸಿ 5 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯುವ ಅವಕಾಶ ನೀಡಲಾಗುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚಿನ ಆದಾಯ ಮತ್ತು ಉತ್ತಮ ಕ್ರೆಡಿಟ್ ಇತಿಹಾಸ ಹೊಂದಿರುವವರಿಗೆ ಇದಕ್ಕಿಂತ ಹೆಚ್ಚಿನ ಮೊತ್ತವೂ ಮಂಜೂರಾಗುವ ಸಾಧ್ಯತೆ ಇರುತ್ತದೆ. ಆದರೆ ಬಹುತೇಕ ಜನರಿಗೆ 50,000ದಿಂದ 5 ಲಕ್ಷ ರೂಪಾಯಿ ನಡುವೆ ಇರುವ ಮೊತ್ತವೇ ಸಾಮಾನ್ಯವಾಗಿ ಲಭ್ಯವಾಗುತ್ತದೆ. ಈ ಸಾಲದ ಪ್ರಮುಖ ಆಕರ್ಷಣೆಯೆಂದರೆ ಸಾಲ ಮಂಜೂರಾತಿಯ ವೇಗ. ಅರ್ಜಿ ಸಲ್ಲಿಸಿದ ನಂತರ ಅರ್ಹತೆ ದೃಢಪಟ್ಟರೆ ಕೇವಲ 24 ಗಂಟೆಗಳ ಒಳಗೆ ಹಣ ನಿಮ್ಮ ಖಾತೆಗೆ ಜಮೆಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ಅಂಶವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಪ್ಯಾನ್ ಕಾರ್ಡ್ ಇದ್ದರೆ ಯಾರಿಗೂ ತಕ್ಷಣ ಸಾಲ ಸಿಗುತ್ತದೆ ಎಂಬ ಭ್ರಮೆ ಇರಬಾರದು. ಪ್ಯಾನ್ ಕಾರ್ಡ್ ಒಂದು ಪ್ರಮುಖ ದಾಖಲೆ ಮಾತ್ರ. ಸಾಲ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಹಲವು ಅಂಶಗಳನ್ನು ಪರಿಶೀಲಿಸುತ್ತವೆ. ಅದರಲ್ಲಿ ಪ್ರಮುಖವಾದವುಗಳು ಅರ್ಜಿದಾರರ ಆದಾಯ, ಉದ್ಯೋಗ ಸ್ಥಿತಿ, ಬ್ಯಾಂಕ್ ವ್ಯವಹಾರಗಳ ಇತಿಹಾಸ, ಕ್ರೆಡಿಟ್ ಸ್ಕೋರ್, ಈಗಾಗಲೇ ಇರುವ ಸಾಲಗಳ ಸ್ಥಿತಿ ಮತ್ತು ಮರುಪಾವತಿ ಸಾಮರ್ಥ್ಯ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಮಾತ್ರ ಸಾಲ ಮಂಜೂರಾಗುತ್ತದೆ. ಪ್ಯಾನ್ ಕಾರ್ಡ್ ಆಧಾರಿತ ಸಾಲ ಪಡೆಯಲು ಮೊದಲನೆಯದಾಗಿ ಅಗತ್ಯವಾಗುವುದು ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿರಬೇಕು. ಸರ್ಕಾರದ ನಿಯಮಗಳ ಪ್ರಕಾರ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ಅಮಾನ್ಯವಾಗುತ್ತದೆ. ಹೀಗಾಗಿ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದು ಕೇವಲ ಸಾಲಕ್ಕಾಗಿ ಮಾತ್ರವಲ್ಲ, ಎಲ್ಲಾ ಹಣಕಾಸು ವ್ಯವಹಾರಗಳಿಗೂ ಕೂಡ ಅತ್ಯಂತ ಅಗತ್ಯ. ಮುಂದಿನ ಪ್ರಮುಖ ಅಂಶ ವಯಸ್ಸಿನ ಮಿತಿ. ಸಾಮಾನ್ಯವಾಗಿ ಬಹುತೇಕ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು 21 ವರ್ಷದಿಂದ 57 ವರ್ಷಗಳ ಒಳಗಿನ ವ್ಯಕ್ತಿಗಳಿಗೆ ವೈಯಕ್ತಿಕ ಸಾಲ ನೀಡಲು ಸಿದ್ಧವಾಗಿರುತ್ತವೆ. ಕೆಲವೊಂದು ಸಂಸ್ಥೆಗಳು 60 ವರ್ಷವರೆಗೂ ಸಹ ಅವಕಾಶ ನೀಡಬಹುದು. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ 21ರಿಂದ 57 ವರ್ಷವೇ ಸಾಮಾನ್ಯ ವಯಸ್ಸಿನ ಮಿತಿ. ಇದರ ಕಾರಣ ಸರಳವಾಗಿದೆ. ಈ ವಯಸ್ಸಿನ ಒಳಗಿನವರಿಗೆ ಆದಾಯದ ಸ್ಥಿರತೆ ಇರುವ ಸಾಧ್ಯತೆ ಹೆಚ್ಚು ಎಂದು ಬ್ಯಾಂಕುಗಳು ಭಾವಿಸುತ್ತವೆ. ಆದಾಯ ಮತ್ತೊಂದು ಅತ್ಯಂತ ಮುಖ್ಯ ಅಂಶ. ಪ್ಯಾನ್ ಕಾರ್ಡ್ ಆಧಾರಿತ ತ್ವರಿತ ಸಾಲ ಪಡೆಯಲು ನಿಮ್ಮ ಮಾಸಿಕ ಆದಾಯ ಕನಿಷ್ಠ 25,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿರಬೇಕೆಂದು ಹಲವಾರು ಬ್ಯಾಂಕುಗಳು ನಿರೀಕ್ಷಿಸುತ್ತವೆ. ಕೆಲವೊಂದು ಹಣಕಾಸು ಸಂಸ್ಥೆಗಳು ಸ್ವಲ್ಪ ಕಡಿಮೆ ಆದಾಯಕ್ಕೂ ಸಾಲ ನೀಡಬಹುದು. ಆದರೆ ಸಾಮಾನ್ಯವಾಗಿ ಸ್ಥಿರ ಆದಾಯ ಇರುವವರಿಗೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಮಂಜೂರಾಗುತ್ತದೆ. ನೀವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೂ, ಸರ್ಕಾರಿ ಉದ್ಯೋಗಿಯಾಗಿದ್ದರೂ, ಸ್ವಂತ ಉದ್ಯೋಗ ಹೊಂದಿದ್ದರೂ ನಿಮ್ಮ ಆದಾಯದ ನಿರಂತರತೆ ಮತ್ತು ಸ್ಥಿರತೆ ಮುಖ್ಯವಾಗುತ್ತದೆ. ಇದಕ್ಕಿಂತಲೂ ಹೆಚ್ಚು ಮಹತ್ವ ಹೊಂದಿರುವ ಅಂಶ ಎಂದರೆ ಕ್ರೆಡಿಟ್ ಸ್ಕೋರ್. ಸಾಮಾನ್ಯವಾಗಿ ಇದನ್ನು ಸಿಬಿಲ್ ಸ್ಕೋರ್ ಎಂದು ಕರೆಯಲಾಗುತ್ತದೆ.
ಇದು ನಿಮ್ಮ ಹಿಂದಿನ ಸಾಲ ಮರುಪಾವತಿ ಇತಿಹಾಸವನ್ನು ತೋರಿಸುವ ಒಂದು ಅಂಕ. ನೀವು ಹಿಂದೆ ಯಾವುದೇ ಸಾಲ ಪಡೆದಿದ್ದರೆ, ಕ್ರೆಡಿಟ್ ಕಾರ್ಡ್ ಬಳಸಿದ್ದರೆ, ಆ ಸಾಲಗಳನ್ನು ಮತ್ತು ಬಾಕಿಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿದ್ದೀರಾ ಇಲ್ಲವಾ ಎಂಬುದರ ಆಧಾರದ ಮೇಲೆ ಈ ಅಂಕ ನಿರ್ಧಾರವಾಗುತ್ತದೆ. ಸಾಮಾನ್ಯವಾಗಿ 650 ಅಥವಾ ಅದಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಇದ್ದರೆ ಸಾಲ ಮಂಜೂರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. 750ಕ್ಕಿಂತ ಹೆಚ್ಚಿನ ಸ್ಕೋರ್ ಇದ್ದರೆ ಕಡಿಮೆ ಬಡ್ಡಿ ದರದಲ್ಲೂ ಕೂಡ ಸಾಲ ಸಿಗುವ ಸಾಧ್ಯತೆಯಿರುತ್ತದೆ. ಆದರೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಸಾಲ ಸಿಗುವುದು ಕಷ್ಟವಾಗಬಹುದು ಅಥವಾ ಹೆಚ್ಚಿನ ಬಡ್ಡಿ ದರ ವಿಧಿಸಲಾಗಬಹುದು. ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ, ನೀವು ಈಗಾಗಲೇ ಹಲವು ಸಾಲಗಳನ್ನು ಹೊಂದಿದ್ದರೆ ಮತ್ತು ನಿಮ್ಮ ಆದಾಯದ ಹೆಚ್ಚಿನ ಭಾಗ ಇಎಂಐಗೆ ಹೋಗುತ್ತಿದ್ದರೆ ಹೊಸ ಸಾಲ ಪಡೆಯುವುದು ಕಷ್ಟವಾಗಬಹುದು. ಬ್ಯಾಂಕುಗಳು ನಿಮ್ಮ ಸಾಲ ಮತ್ತು ಆದಾಯದ ಅನುಪಾತವನ್ನು ಪರಿಶೀಲಿಸುತ್ತವೆ. ಸಾಮಾನ್ಯವಾಗಿ ನಿಮ್ಮ ಮಾಸಿಕ ಆದಾಯದ ಅರ್ಧಕ್ಕಿಂತ ಹೆಚ್ಚು ಇಎಂಐಗೆ ಹೋಗುತ್ತಿದ್ದರೆ ಹೊಸ ಸಾಲ ಮಂಜೂರಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಹೀಗಾಗಿ ಸಾಲ ಪಡೆಯುವ ಮುನ್ನ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ಯಾನ್ ಕಾರ್ಡ್ ಆಧಾರಿತ ಸಾಲದ ಮತ್ತೊಂದು ಪ್ರಮುಖ ಆಕರ್ಷಣೆಯೆಂದರೆ ಅರ್ಜಿ ಸಲ್ಲಿಸುವ ವಿಧಾನ ಬಹಳ ಸರಳವಾಗಿದೆ. ನೀವು ಬ್ಯಾಂಕ್ ಶಾಖೆಗೆ ಹೋಗಿ ಸಾಲ ಅರ್ಜಿ ಪಡೆದು ಸಾಲಕ್ಕಾಗಿ ಸಾಲುಗಟ್ಟಲೆ ಕಾಯಬೇಕಾದ ಅವಶ್ಯಕತೆಯಿಲ್ಲ. ಬಹುತೇಕ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಆನ್ಲೈನ್ ಮೂಲಕವೇ ಸಾಲ ಅರ್ಜಿ ಸ್ವೀಕರಿಸುತ್ತವೆ. ನೀವು ಆಯ್ಕೆ ಮಾಡಿದ ಬ್ಯಾಂಕ್ ಅಥವಾ ಅಧಿಕೃತ ಹಣಕಾಸು ಸಂಸ್ಥೆಯ ವೆಬ್ಸೈಟ್ಗೆ ಹೋಗಿ ವೈಯಕ್ತಿಕ ಸಾಲ ಅಥವಾ ತ್ವರಿತ ಸಾಲ ವಿಭಾಗವನ್ನು ಆಯ್ಕೆ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್, ಉದ್ಯೋಗ ವಿವರ, ಆದಾಯ ವಿವರ, ಪ್ಯಾನ್ ನಂಬರ್ ಇಂತಹ ಮೂಲಭೂತ ಮಾಹಿತಿಗಳನ್ನು ಭರ್ತಿ ಮಾಡಬಹುದು. ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ವಿವರಗಳನ್ನು ಪರಿಶೀಲಿಸಿ ಸಿಸ್ಟಮ್ ಮೂಲಕವೇ ನಿಮ್ಮ ಅರ್ಹತೆಯನ್ನು ಅಂದಾಜಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ ನಂತರ ಬಹುತೇಕ ಸಂದರ್ಭಗಳಲ್ಲಿ ನಿಮಗೆ ಒಂದು ಪೂರ್ವಾನುಮೋದನೆ ಸಂದೇಶ ಬರುತ್ತದೆ. ಇದರಲ್ಲಿ ನೀವು ಪಡೆಯಬಹುದಾದ ಸಾಲದ ಮೊತ್ತ, ಬಡ್ಡಿದರ, ಅವಧಿ ಮತ್ತು ಅಂದಾಜು ಮಾಸಿಕ ಇಎಂಐ ವಿವರಗಳು ನೀಡಲಾಗುತ್ತದೆ. ನೀವು ಈ ಷರತ್ತುಗಳಿಗೆ ಒಪ್ಪಿದರೆ ಮುಂದಿನ ಹಂತದಲ್ಲಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವಿಳಾಸ ಪುರಾವೆ, ಕಳೆದ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಕೆಲವೊಮ್ಮೆ ವೇತನ ಚೀಟಿ ಅಥವಾ ಆದಾಯ ಪುರಾವೆ ಕೇಳಲಾಗುತ್ತದೆ. ಈ ದಾಖಲೆಗಳನ್ನು ಆನ್ಲೈನ್ ಮೂಲಕವೇ ಅಪ್ಲೋಡ್ ಮಾಡಿದ ನಂತರ ಅಂತಿಮ ಪರಿಶೀಲನೆ ನಡೆಯುತ್ತದೆ ಮತ್ತು ಎಲ್ಲವೂ ಸರಿಯಾಗಿದ್ದರೆ ಸಾಲ ಮಂಜೂರಾಗುತ್ತದೆ. ಈ ರೀತಿಯ ತ್ವರಿತ ಸಾಲಗಳಲ್ಲಿ ಬಡ್ಡಿದರವು ಸಾಮಾನ್ಯ ವೈಯಕ್ತಿಕ ಸಾಲಗಳಂತೆಯೇ ಇರುತ್ತದೆ. ಬಹುತೇಕ ಬ್ಯಾಂಕುಗಳು ವರ್ಷಕ್ಕೆ 11% 12% ಬಡ್ಡಿ ವಿಧಿಸುತ್ತವೆ. ಆದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಅಥವಾ ನಿಮ್ಮ ಆದಾಯ ಸ್ಥಿರವಾಗಿಲ್ಲದಿದ್ದರೆ ಬಡ್ಡಿದರ 14% ಅಥವಾ ಅದಕ್ಕಿಂತ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಸಾಲ ಪಡೆಯುವ ಮೊದಲು ಬಡ್ಡಿದರ ಮತ್ತು ಒಟ್ಟು ಮರುಪಾವತಿ ಮೊತ್ತವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲಿ ಮತ್ತೊಂದು ಮಹತ್ವದ ಎಚ್ಚರಿಕೆ ನೀಡಬೇಕು. ತ್ವರಿತ ಸಾಲಗಳು ಸುಲಭವಾಗಿ ಸಿಗುತ್ತವೆ ಎಂಬ ಕಾರಣಕ್ಕೆ ಅಗತ್ಯವಿಲ್ಲದೆ ಸಾಲ ತೆಗೆದುಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬಾರದು. ಸಾಲ ಎಂದರೆ ಒಂದು ಜವಾಬ್ದಾರಿ. ನೀವು ಇಂದು ಪಡೆಯುವ ಹಣವನ್ನು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಮರುಪಾವತಿಸಬೇಕಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಇಎಂಐ ಪಾವತಿಸದಿದ್ದರೆ ದಂಡ ವಿಧಿಸಲಾಗುತ್ತದೆ, ಹೆಚ್ಚುವರಿ ಶುಲ್ಕಗಳು ಬರುತ್ತವೆ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಹಾನಿಯಾಗುತ್ತದೆ. ಇದರಿಂದ ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಸಾಲ ಪಡೆಯಲು ಕಷ್ಟವಾಗಬಹುದು. ಹೀಗಾಗಿ ಸಾಲವನ್ನು ತುರ್ತು ಅಗತ್ಯಗಳಿಗೆ ಮಾತ್ರ ಬಳಸಬೇಕು ಎಂಬ ಮನೋಭಾವ ಇರಬೇಕು. ಸಾಲ ಮರುಪಾವತಿ ಪ್ರಕ್ರಿಯೆಯೂ ಸಹ ಸರಳವಾಗಿದೆ. ನೀವು ಸಾಲ ಪಡೆಯುವಾಗ ಆಯ್ಕೆ ಮಾಡಿದ ಅವಧಿಗೆ ಅನುಗುಣವಾಗಿ ಪ್ರತಿ ತಿಂಗಳು ನಿಶ್ಚಿತ ಮೊತ್ತವನ್ನು ಇಎಂಐ ರೂಪದಲ್ಲಿ ಪಾವತಿಸಬೇಕು. ಬಹುತೇಕ ಬ್ಯಾಂಕುಗಳು ಆಟೋ ಡೆಬಿಟ್ ಸೌಲಭ್ಯವನ್ನು ನೀಡುತ್ತವೆ. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಪ್ರತಿ ತಿಂಗಳು ನಿಗದಿತ ದಿನಾಂಕಕ್ಕೆ ಸ್ವಯಂಚಾಲಿತವಾಗಿ ಇಎಂಐ ಕಡಿತವಾಗುತ್ತದೆ. ಇದರಿಂದ ಪಾವತಿ ಮರೆತು ಹೋಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಕ್ರೆಡಿಟ್ ಇತಿಹಾಸವು ಉತ್ತಮವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮೊಬೈಲ್ ಅಪ್ಲಿಕೇಶನ್ಗಳು ಕೂಡ ತ್ವರಿತ ಸಾಲ ನೀಡುವ ಹೆಸರಿನಲ್ಲಿ ಮಾರುಕಟ್ಟೆಗೆ ಬಂದಿವೆ. ಇಲ್ಲಿ ಜನರು ವಿಶೇಷ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಅಪ್ಲಿಕೇಶನ್ಗಳು ನಂಬಿತಸ್ಥವಾಗಿರುತ್ತವೆ ಎಂಬುದಿಲ್ಲ. ಕೆಲವು ಅಪ್ಲಿಕೇಶನ್ಗಳು ಹೆಚ್ಚಿನ ಬಡ್ಡಿ ವಿಧಿಸುತ್ತವೆ, ಅಸ್ಪಷ್ಟ ನಿಯಮಗಳನ್ನು ಹೊಂದಿರುತ್ತವೆ ಮತ್ತು ಕೆಲವೊಮ್ಮೆ ಗ್ರಾಹಕರ ವೈಯಕ್ತಿಕ ಮಾಹಿತಿಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಸದಾ ಅಧಿಕೃತ ಬ್ಯಾಂಕುಗಳು ಅಥವಾ ರಿಸರ್ವ್ ಬ್ಯಾಂಕ್ನಿಂದ ಮಾನ್ಯತೆ ಪಡೆದ ಹಣಕಾಸು ಸಂಸ್ಥೆಗಳ ಮೂಲಕ ಮಾತ್ರ ಸಾಲ ಪಡೆಯುವುದು ಸುರಕ್ಷಿತ. ಪ್ಯಾನ್ ಕಾರ್ಡ್ ಆಧಾರಿತ ಸಾಲದ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಿದೆ. ಡಿಜಿಟಲ್ ಬ್ಯಾಂಕಿಂಗ್, ಆನ್ಲೈನ್ ಹಣಕಾಸು ಸೇವೆಗಳು, ತಂತ್ರಜ್ಞಾನ ಅಭಿವೃದ್ಧಿ ಇವುಗಳ ಪರಿಣಾಮವಾಗಿ ಹಣಕಾಸು ಸೇವೆಗಳು ಹೆಚ್ಚು ವೇಗವಾಗಿ ಮತ್ತು ಸುಲಭವಾಗಿ ಲಭ್ಯವಾಗುತ್ತಿವೆ. ಆದರೆ ಇದರ ಜೊತೆಗೆ ಜವಾಬ್ದಾರಿಯೂ ಹೆಚ್ಚಾಗಿದೆ. ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ವಿವರಗಳು
ಇವುಗಳನ್ನು ಯಾರಿಗೂ ಅನಗತ್ಯವಾಗಿ ಹಂಚಿಕೊಳ್ಳಬಾರದು. ಸಾಲದ ಹೆಸರಿನಲ್ಲಿ ಯಾರಾದರೂ ಮೊದಲು ಹಣ ಕೇಳಿದರೆ ಅದು ವಂಚನೆಯಾಗಿರುವ ಸಾಧ್ಯತೆ ಹೆಚ್ಚು. ಯಾವುದೇ ಮಾನ್ಯ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ಸಾಲ ನೀಡುವ ಮೊದಲು ನಿಮ್ಮಿಂದ ಶುಲ್ಕ ವಸೂಲಿ ಮಾಡುವುದಿಲ್ಲ ಎಂಬುದನ್ನು ಮನದಲ್ಲಿಟ್ಟುಕೊಳ್ಳಬೇಕು. ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಮೂಲಕ ನಾವು ಇಂತಹ ಜನರಿಗೆ ಉಪಯುಕ್ತವಾಗುವ ಹಣಕಾಸು ಮಾಹಿತಿ, ಸರ್ಕಾರಿ ನಿಯಮಗಳು, ಹೊಸ ಯೋಜನೆಗಳು ಮತ್ತು ಜಾಗೃತಿ ವಿಷಯಗಳನ್ನು ನಿಮಗೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಇನ್ನಷ್ಟು ಜನರಿಗೆ ಸರಿಯಾದ ಮಾಹಿತಿ ತಲುಪಲು ಸಹಾಯವಾಗುತ್ತದೆ. ಇನ್ನಷ್ಟು ಉಪಯುಕ್ತ ಸುದ್ದಿ, ಹಣಕಾಸು ಜಾಗೃತಿ, ಸರ್ಕಾರಿ ಯೋಜನೆಗಳ ಅಪ್ಡೇಟ್ ಮತ್ತು ಜನಪರ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.